ಈ ಜಾತಿ ಜನಗಣತಿ ಅವೈಜ್ಞಾನಿಕವಾಗಿ ನಾವು ಹೇಳ್ತಿದ್ವಿ. ಇವತ್ತು ನಾವು ಕೇಳ್ತೀವಿ, ಸಿದ್ದರಾಮಯ್ಯನವರೇ ನಿಮ್ಮ ಮನೆಗೆ ಬಂದು ಜಾತಿ ಜನಗಣತಿ ಮಾಡಿದಾರಾ? ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕಾಂಗ್ರೆಸ್ಸಿನ ಡಿ.ಕೆ. ಶಿವಕುಮಾರ್ ಯಾರ ಮನೆಗಿರು ಇಲ್ಲಿರ್ತಕ್ಕಂಥ ಯಾವುದೇ ಸಮುದಾಯದವರ ಮನೆಗಳಿಗೆ ಭೇಟಿ ಕೊಡದೆ ಜಾತಿ ಜನಗಣತಿ 10 ವರ್ಷಗಳ ಹಿಂದೆ ಯಾಕೆ ನೀವು ಅವತ್ತು ಅಧಿಕಾರದಾಗಿದ್ದಾಗ ಬಿಡುಗಡೆ ಮಾಡಲಿಲ್ಲ? ಕೋಟ್ಯಾಂತರ ಹಣವನ್ನು ಖರ್ಚು ಮಾಡಿದಿರಿ. ಈ ಜಾತಿ ಜನಗಣತಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಇನ್ನು ಅಲ್ಪಸಂಖ್ಯಾತರಂತೇಳಿ ಅವರನ್ನು ಈ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ತೋರಿಸಿದ್ದಾರೆ. ಅದು ಮೊದಲನೇ ಸ್ಥಾನದಲ್ಲಿ ಅಲ್ಪಸಂಖ್ಯಾತರಿದ್ದರೆ ಅವರಿಗೆ ಮೀಸಲಾತಿ ಕೂಡ ಅವಶ್ಯಕತೆ ಇದೆಯಾ? 4% ಹಿಂದೆ ಮತ್ತೆ 4%, 8% ಕೊಡಬೇಕಂತೇಳಿ ಶಿಫಾರಸು ಮಾಡ್ತಾರೆ. ಅರೆ ಅವರು ಮೈನಾರಿಟೀಸ್ ಹೆಂಗಾಗ್ತಾರೆ? ಹಾಗಾಗಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸು ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅಂಬೇಡ್ಕರ್ನ ಬಳಕೆ ಮಾಡ್ಕೊಳ್ತಾರೆ. ಅಲ್ಪಸಂಖ್ಯಾತರಿಗೆ ಇವತ್ತು ಏನು ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ, ಅದ್ರ ತಿರಸ್ಕಾರ ಮಾಡಬೇಕು. ಅದನ್ನು ಮನೆ ಮನೆಗೆ ಹೋಗಿ ಸರ್ವೆ ಮಾಡಲಿ, ವಾಸ್ತವಾಂಶ ಮನೆ ಮನೆಗೆ ಹೋಗಿ ಸರ್ವೆ ಮಾಡಬೇಕಲ್ಲ, ಸರ್ವೆನೇ ಮಾಡಿಲ್ಲ. ಮತ್ತು ಅಲ್ಪಸಂಖ್ಯಾತರು 75 ಲಕ್ಷ ರಾಜ್ಯದಲ್ಲಿ ತೋರಿಸ್ತಾರೆ. ಹೊಡೆದಾಳ್ತಕ್ಕಂಥ ಕೆಲಸ ವೀರಶೈವ ಲಿಂಗಾಯತರನ್ನ ಭಾಳಷ್ಟು ಒಳಪಂಗಡನ್ನ ಡಿವೈಡ್ ಮಾಡಿದರೆ ಸುಮಾರು 1.5 ಕೋಟಿಗೆ ಹೆಚ್ಚಿರ್ತಕ್ಕಂಥ ವೀರಶೈವ ಲಿಂಗಾಯತರನ್ನ ಸಹ ಇಲ್ಲಿ ಬೇರ್ಪಡಿಸಿ ಒಟ್ಟಾರೆಯಾಗಿ ಜಾತಿ ಜನಗಣತಿ ಯಾವುದೇ ಸಮುದಾಯ ಪರಿಶಿಷ್ಟ ಜಾತಿ ಪಂಗಡ ಈ ಜಾತಿ ಜನಗಣತಿ ಹಿಂದುಳಿದವ್ರಿಗೆ ಇರ್ಬೋದು, ಪರಿಶಿಷ್ಟ ಜಾತಿ ಪಂಗಡಗಳಿಗೆ ನಾವೇಳಿ ಅವ್ರ ಮನೆಗಳಿಗೆ ಭೇಟಿ ಕೊಡ್ರಿ. ನೀವು ಸುಮ್ಮನೆ ಕಣ್ಣೀರಿಸ್ತಕ್ಕಂಥ ತಂತ್ರವನ್ನು ರಾಜಕಾರಣಕ್ಕೋಸ್ಕರ ಮಾಡೋದು ಬೇಡ ಅಂತೇಳಿ ಇಚ್ಛೆಪಡ್ತೀನಿ. ಇದು ನೋಡಿ, ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಮನವರಿಕೆ ಆಗಿದೆ. ಇದು ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಶೇರಿಂಗ್ ಮಾತುಕತೆ ಆಗಿದೆ, 100% ಸತ್ಯ ಅಗ್ರಿಮೆಂಟ್ ಆಗಿದೆ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರ ಮಧ್ಯದಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಅಧಿಕಾರ ಕೊಡುವ ಸಂದರ್ಭದಲ್ಲಿ ಏನು ಚರ್ಚೆ ಆಯಿತು 2 ವರ್ಷದ ಹಿಂದೆ, ಸುತಾರಾಮ್ ಒಪ್ಪಿರಲಿಲ್ಲ ಡಿ.ಕೆ. ಶಿವಕುಮಾರ್ ಅವರು. ಕೊನೆಗೆ 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ ನೀವು ಅಂತೇಳಿ ಅಲ್ಲಿಂದ ಕರೆ ಮಾಡಿ ಮಾತಾಡಿ ಮೇಲೆ ಡಿ.ಕೆ. ಶಿವಕುಮಾರ್ ಒಪ್ಪಿದ್ದು. ಸೂರ್ಯಚಂದ್ರ ಎಷ್ಟು ಸತ್ಯನೋ ನವೆಂಬರ್ ಡಿಸೆಂಬರ್ಲಿ ಶೇರಿಂಗ್ ಅಧಿಕಾರ ಹಸ್ತಾಂತರ ಮಾಡೇ ಮಾಡ್ತಾರೆ. ಕೊನೆಗೆ ಯಾವ ಮಟ್ಟಕ್ಕೆ ಈಗ ಅವರು ಕೆಲವು ಸಿದ್ದರಾಮಯ್ಯನವರು ಅವ್ರ ಮಧ್ಯೆ ಏನು ಸಂಘರ್ಷ ಇದೆ. ನಮಗೆ ಕಾಂಗ್ರೆಸ್ ಅವ್ರ ವೈಯಕ್ತಿಕ ವಿಚಾರ ಶೇರಿಂಗ್ ಮಾಡೋದು ಮತ್ತೊಂದು. ಆದರೆ 100% ಶೇರಿಂಗ್ ಮಾತುಕತೆಯಾಗಿದೆ. ಹಸ್ತಾಂತರ ಮಾಡೋಕ್ಕೋಸ್ಕರ ಇವೆಲ್ಲ ಜಾತಿ ಜನಗಣತಿ ಮತ್ತೊಂದು ಮೀಸಲಾತಿ ಇವೆಲ್ಲ ಸೃಷ್ಟಿ ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ ಹೊಡೆದ ಮನೆಯಾಗಿದೆ. ಕಾಂಗ್ರೆಸ್ಸಿನ ಬಹುತೇಕ ಸಚಿವರುಗಳು ಹಿರಿಯರಾದ ಶಾಮನೂರು ಶಿವಶಂಕರ್ ಒಪ್ಪಿಲ್ಲ, ಎಂ ಬಿ ಪಾಟೀಲ್ ಅವರು ಒಪ್ಪಿಲ್ಲ, ಅವರ ಮುಖಂಡರುಗಳು ಭಾಳಷ್ಟು ಜನ ಡಿ.ಕೆ. ಶಿವಕುಮಾರ್ ಒಪ್ಪಿಗೆ ಇಲ್ಲ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಅಪಸ್ವರ ಇದೆ. ಜಾತಿ ಜನಗಣತಿ ಬಿಡುಗಡೆ ಮಾಡಿದರೆ ಕಾಂಗ್ರೆಸ್ ಸರ್ಕಾರ 100ಕ್ಕೆ 100 ಪತನ ಆಗುತ್ತೆ. ಇದು ಒಂದು ಅಸ್ತ್ರ. ಅವರು ಏನು ಶೇರಿಂಗ್ ಇದೆ ಶೇರಿಂಗ್ ಮಾಡಿ ಅವ್ರ ಮಧ್ಯೆ ಸಂಘರ್ಷ ಆಗುತ್ತೆ. ಕೊಲೆ ಬೆದರಿಕೆ ಇದ್ದರೆ ದೂರು ಕೊಡಲಿ. ಯಾರು ಬೇಡ ಅಂತಾರೆ? ಯಾರು ಬೇಡ? ಯಾಕೆ ಕೇಸ್ ಕೊಟ್ಟಿಲ್ಲ? ಕೊಲೆ ಬೆದರಿಕೆ ಇದ್ರೆ ಕೇಸ್ ಕೊಡ್ಬೇಕಲ್ಲ, ದೂರು ಕೊಡೋಕ್ಕಲ್ಲ. ಸುಮ್ಮನೆ ಗಾಳಿಲಿ ಗುಂಡು ಹೊಡಿಯೋದು ಬೇಡ. ಇದನ್ನು ನಾನು ಹೇಳ್ತಾ ಇದ್ದೀವಿ, ಖಂಡಿಸ್ತೀವಿ. ಅವರು ನಿಜವಾಗ್ಲೂ ಕೊಲೆ ಬೆದರಿಕೆ ಇದ್ದರೆ ನಾವು ಖಂಡಿಸ್ತೀವಿ ಹಿಂದೂಗಳಾಗಿ. ನಾನು ಹೇಳೋದು, ಯಾರು ಅವರು ಕೊಲೆ ಬೆದರಿಕೆ ಹಾಕಿದರೆ ದೂರು ಕೊಡಲಿ, ದೂರು FIR ಮಾಡಬೇಕಲ್ಲ. ಸರ್ಕಾರ ಕ್ರಮ ಜರುಗಿಸಲಿ ಅಂತೇಳಿ ಒತ್ತಾಯ ಮಾಡ್ತಾರೆ. ಅವರಿಗೆ ನಿಜವಾಗ್ಲೂ ಕೊಲೆ ಬೆದರಿಕೆ ಇದ್ದರೆ ದೂರು ಕೊಡಲಿ, ಯಾರು ಬೇಡ ಅಂತಾರೆ? FIR ಮಾಡಲಿ.